ಬಿ ಜೆ ಪಿಲಿ ಬಡದಾಟ ಮುಂದಿರದಿಲ್ಲ. ಥೋ ನಾಚಿಕೆ ಆಗೋದು ಯಾವನ್ರಿ ಬೇಕು ಈ ಸುದ್ದಿ. ರಾಜ್ಯಾದ್ಯಂತ ವಿಜೇಂದ್ರ ಕದ್ದಾಗಿ ಯತ್ನಾಳ್ ಊಟಕ್ಕೆ ಕರೆದ್ರಂತೆ. ಅದಕ್ಕೆ ಅವರು ಊಟಕ್ಕೆ ಕರೀತಾರೆ ಈ ಕಡೆ, ಆ ಕಡೆ ಅವ್ರ ಮನೆಯಲ್ಲಿ ಯಾವುದೋ ಸಭೆ ಮಾಡ್ತಾರೆ, ಚೇಲಾಗಳನ್ನು ಬಿಟ್ಬಿಡ್ತಾರೆ, ಸಮಾವೇಶ ಮಾಡ್ತಾರೆ, ನಾವು ಸಮಾವೇಶ ಮಾಡ್ತೀವಿ, ಡ್ಯಾಶ್ 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 ಅಂತ. ಒಬ್ಬರು ರಮೇಶ್ ಜಾರಕಿಹೊಳಿ ವಿಜೇಂದ್ರ BSY ಮಗ ಅಂತ ನೋಡಬಾರ್ದು, ರಾಜ್ಯಾಧ್ಯಕ್ಷ ಅಂತ ನೋಡಬೇಕು. ಎಲ್ಲ ಚುನಾವಣೆ ಹಿನ್ನೆಲೆಯಲ್ಲಿ ಅವ್ರದ್ದು ತೀರ್ಮಾನ ಮಾಡಿಬಿಡ್ಬೇಕು ಅಂತಾರೆ. ಒಳ್ಳೆ ಕಥೆ ಐತಲ್ಲ ಇವ್ರದ್ದು. ಆ ಹೈಕಮಾಂಡ್ ಅನ್ನೋದು ಏನು ಮತಿಗೇಡಿನ, ತಲೆಕೆಟ್ಟಿರೋರ, ಮೆದಳಿಲ್ದೇ ಇರೋ ಗಿರಾಕಿಗಳ ಅವ್ರು. ಹಂಗಾರೆ ಯಡಿಯೂರಪ್ಪನ ಮಗ ಅಂತಲೇ ನೋಡಿರ್ಬೋದಪ್ಪ, ಅವ್ರಿಗೆ ಗೊತ್ತಿರಲಿಲ್ವ ಹಂಗಾರೆ ಮಾಡೋವಾಗ? ಅವ್ರೇನು ಕತೆ ಕಾಯ್ತಿದ್ರಂತ ಹಂಗಾರೆ? ಅವ್ರ ಆಯ್ಕೆಯನ್ನು ಪ್ರಶ್ನಿಸ್ತಾ ಇದ್ದಾರೆ ಅವರು. ಹಾಂ, ಆಯಿತು. ಈ ಮಧ್ಯೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಕುಮಾರ್ ಬಂಗಾರಪ್ಪ, ರೈ ನಿಮ್ಮನ್ನು ಫಸ್ಟ್ ಬದಲಾವಣೆ ಮಾಡಿದಾರಲ್ಲ ಜನ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ನಿಮಗೆ ಇರೋಕ್ಕೆ ಜಾಗ ಕೊಟ್ಟಿಲ್ಲ, ನೀವು ಇನ್ನೊಬ್ರಿಗೆ ಹೇಳ್ತಿದ್ದೀರಿ. ಹಾಂ, ಇದೆಲ್ಲ ಏನು ಪಾರ್ಟಿ? ನ್ಯಾಷನಲ್ ಪಾರ್ಟಿ ಅಂತೆ ಎಲ್ಲ ಕಾಸಿಗಳು. ನ್ಯಾಷನಲ್ ಅಂತ ದೇಶ ಕಟ್ತಾರಂತೆ, ಒನ್ ನೇಷನ್ ಒನ್ ಪೋಲ್ ಅಂತ ಅಲ್ಲಿ ಅವ್ರು ಬಡ್ದಾಡ್ಕೊತಾ ಇರ್ತಾರೆ, ಇಲ್ಲಿ ಇವ್ರು ಬಡ್ದಾಡ್ಕೊತಿರ್ತಾರೆ. ಒಂದು ಮನೆ 16 ಬಾಗಿಲು ಅಂತ. ಅವರು ಒಂದು ದೇಶ ಒಂದು ಚುನಾವಣೆ, ದೇಶ ಕಟ್ಟಬೇಕು. ಇವು ಇಲ್ಲಿ 28. ಹಾಂ, ಯಡಿಯೂರಪ್ಪನ ಮನ್ಯಾಗ ಭಿನ್ನಮತ್ಯರ ಸಭೆ ಆಗ್ತದೆ, ಅದ್ರಾಗ ರಾಜ್ಯಾಧ್ಯಕ್ಷ ಪಾಲ್ಗೊಳ್ತಾನೆ. ಇಲ್ಲಿ ಕರೀತಾರ ದಾವಣಗೆರೆ ಒಳಗೆ ಯತ್ನಾಳ್ ಹೊರಗಾಕತ್ ಹೇಳಿ ಅವ್ರ ಚೀಲಗಳನ್ನ ಬಿಟ್ಟು ಮಾನಿಟರ್ ಮಾಡ್ಲಕತ್ತಾರ ದಾವಣಗೆರೆ ಸಭೆನ. ದೊಡ್ಡ ಸಮಾವೇಶ ನಾವು ದಾವಣಗೆರೆಗೆ ಮಾಡ್ತೀವಿ, ಅವ್ರದ್ದು ಮುಗಿದು ಒಂದು ವಾರನಾಗ ಮಾಡ್ತೀವಿ. ನಮ್ಮ ಶಕ್ತಿ ಏನು ಅನ್ನೋದು ಅವ್ರು ತೋರಿಸ್ತೀವಿ. ವಿಜೇಂದ್ರ ಲೆವೆಲ್ ಅಲ್ಲ, ಯಾರೋ ಒಬ್ಬ ಕಾರ್ಯಕರ್ತವಾಗಿಲ್ಲ. ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರು, ಅವ್ರ ಮಗ ಅಂತ ನೋಡ್ಬಾರ್ದು. ವಿಜೇಂದ್ರನ ರಾಜ್ಯ ಅಧ್ಯಕ್ಷ ನೋಡಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್, ಉಪಚುನಾವಣೆ, ರಾಷ್ಟ್ರೀಯ ನಾಯಕರು ನೋಡ್ಕೊಂಡು ಅವ್ರು ನಿರ್ಣಯ ತಗೋಬೇಕಂತ ಅವ್ರು ಮನವಿ ಮಾಡ್ಕೊತ ತಮ್ಮ ಮುಖಾಂತರ. ಭಾರತೀಯ ಜನತಾ ಪಾರ್ಟಿಗೆ ಬಂದು ಎಷ್ಟು ವರ್ಷ ಆಯಿತು? ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಗೊತ್ತಿದೆಯಾ? ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, JP ನಡ್ಡಾಜಿಯವರು, ಸಂತೋಷ್ ಜಿಯವರು. ಅಗರ್ವಾಲ್ ಏನು ಹೇಳಿದರೆ, ವಿಜಯೇಂದ್ರ ಅವರು ಅಧ್ಯಕ್ಷ ಆಗಿ ಮುಂದುವರಿತು ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಅನಗತ್ಯವಾಗಿ ಅಲ್ರಿ ನೀವು ಸಭೆ ಮಾಡ್ಬೋದು ಭಿನ್ನಮತೀಯರ ಥರ ಅಂತಂದರೆ ಅವರು ಸಭೆ ಮಾಡ್ಬೋದು. ಇವ್ರಂಗೆ ಅವ್ರಿಗೂ ಆಯ್ಕೆಗಳಿರುತ್ತೆ. ಇದು ಹೇಳ್ತೀನಲ್ಲ, ಲಾಯಕ್ಕೂ ಇಲ್ಲ, ಯೋಗ್ಯತೆಯೂ ಇಲ್ಲ ಇವ್ರುಗಳಿಗೆ. ನ್ಯೂಸ್ ಮಾಡೋ ಅಷ್ಟು ಮುಂದಕ್ಕೆ ಹೋಗೋಣ. ಬಡ್ದಾಡ್ಕೊಂಡು ಸಾಯಿ, ನಮಗೇನು ಹೋಗ್ಬೇಕು. ವಕ್ಫ್ ಆಸ್ತಿ ವಿವಾದ ಸಲುವಾಗಿ ಯತ್ನಾಳ್ ಮತ್ತು ಟೀಮ್ ಸತ್ಯಶೋಧ ಮಾಡುತ್ತಾ ಹೋರಾಟದೊಂದಿಗೆ ಸಚಿವ ಜಮೀರ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ. ಆದರೆ ಶಾಸಕ ಯತ್ನಾಳ್ ಸಚಿವ ಜಮೀರ್ ಅಹಮದ್ ಕೊಠಡಿಯಲ್ಲೇ ಭೇಟಿ ನೀಡಿ ತಮ್ಮ ಕ್ಷೇತ್ರದ ಸಮಸ್ಯೆ ಕುರಿತಾಗಿ ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಇದೇ ವಿಷಯವಾಗಿ ಬಹಳ ಮಾತುಕತೆ ಆಯಿತು. ಯಾಕೆ ಇವರ ಭೇಟಿ? ಹೊರಗೆ ಫೈಟು, ಒಳಗೆ ಫ್ರೆಂಡ್ಶಿಪ್ ಅಂತ. ಆದರೆ ನಮ್ಮ ಭೇಟಿ ಸರ್ಕಾರದ ಕೆಲಸಗಳ ವಿಚಾರದಲ್ಲಾಗಿತ್ತೇ ವಿನಃ ಊಟ ಮಾಡೋಕೆ ಹೋಗಿರಲಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಅತ್ತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ GT ದೇವೇಗೌಡರು ಗಹನ ಚರ್ಚೆಯಲ್ಲಿ ತೊಡಗಿಕೊಂಡಿದ್ರು. ನಾನು ಮನೆಗೆ ಹೋಗಿಲ್ಲ, ಅಲ್ಲೇನು ಬಿರಿಯಾನಿ ತಿಂದಿಲ್ಲ. ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದ್ರು. ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ರ ಬಗ್ಗೆ ನಾವು ಹೋಗಿದ್ದು ನಿಜ. ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ. ಸರಿ ಇದೆಯಲ್ಲ, ಅಲ್ಲ ಸರ್ಕಾರಿ ಕೆಲಸದ ವಿಷಯವಾಗಿ ಹೋಗಿರ್ಬೋದು ಸರ್. ಇವ್ರು ಹೇಳೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ. ಅರ್ಥ ಏನು? ಅವ್ರು ಎದುರುಗಡೆ ಬಂದು ನೋಡ್ಲೂಬಾರ್ದು ಒಬ್ರಿಗೊಬ್ರು. ಅಲ್ಲ ಆರಂಭದಲ್ಲಿ ಹಾಗೇ ಬಂದಿದೆ. ಯಾಕೆ ನೋಡಬಾರ್ದು? ಹೀ ಈಸ್ ಎನ್ MLA, ಹೀ ಈಸ್ ಅ ಮಿನಿಸ್ಟರ್, ಹಿ ಈಸ್ ಗಾನ್ ಫಾರ್ ಹಿಸ್ ಕಾನ್ಸ್ಟಿಟ್ಯೂನ್ಸಿ ವರ್ಕ್. ಅಂದರೆ ಏನಾಯ್ತು ಈಗ? ಕ್ಲಾರಿಟಿ ಕೊಟ್ಟ ಮೇಲೆ ಏನಾಯ್ತು ಈಗ ಅಂತ ನಾನು ಕೇಳೋದು. ಯಾರಿಗೇ ಆಗಲಿ ಏನಾಯ್ತು? ಖರ್ಗೆ ಮೊನ್ನೆ ಮೋದಿನ ಮೀಟ್ ಮಾಡಿದ್ರಪ್ಪ ಅಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಡೆಲ್ಲಿನಲ್ಲಿ. ಹಂಗನ್ಬಿಟ್ಟು ವೈರತ್ವ ಇರಬೇಕು ಹಂಗನ್ಬಿಟ್ಟು ಖರ್ಗೆ ಮೋದಿಗೆ ಅಡಿಯಾಳಾಗಿ ಹೋಗ್ಬಿಟ್ರು ಅಂತ ಅರ್ಥ? ಅದು ಹೆಂಗಾಗತ್ತೆ? ಸರ್ಕಾರದ ಕೆಲಸ ಮಾಡಿಸ್ಲೇಬಾರ್ದು ಹಂಗಾರೆ? ಯಾರು ಮಾತಾಡಬಾರ್ದು ಅವ್ರ ಜೊತೆ? ಇದೊಳ್ಳೆ ಕಷ್ಟವಾಯ್ತಲ್ಲ. ಐ ಡೋಂಟ್ ಥಿಂಕ್ ದೇರ್ ಇಸ್ ನಥಿಂಗ್ ರಾಂಗ್. ಅವ್ರು ಹೇಳ್ದಂಗೆ ಮನೆಗೆ ಹೋಗೋದು, ರಾತ್ರಿ ಹೊತ್ತಲ್ಲಿ ಕದ್ದು ಮುಚ್ಚಿ ಭೇಟಿ ಮಾಡೋದು, ಇದೆಲ್ಲ ಮಾಡಿದ್ರೆ ಏನಪ್ಪ ನಿಮ್ಮಿಬ್ಬರದ್ದು ಫ್ರೆಂಡ್ಶಿಪ್ ಅಂತ ಕೇಳ್ಬೋದಿತ್ತು. ಏನು ಕಾಣಲ್ಲಪ್ಪ. ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣ ಉಭಯ ಸದನದಲ್ಲಿ ಮತ್ತು ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರ್ 11ರಂದು ಬಳ್ಳಾರಿಯಲ್ಲಿ ಆಸ್ಪತ್ರೆ ಸಾವು ವರದಿಯಾಗಿದೆ. ಸಿಸೇರಿಯನ್ ಆಯ್ತು 34, ಆಪರೇಷನ್ 7 ಪ್ರಕರಣದ ತೊಂದರೆ ಆಗಿದೆ. ಮೂತ್ರಪಿಂಡ ತೊಂದರೆ, ಬಹು ಅಂಗಾಂಗ ವೈಫಲ್ಯದಿಂದ ಆಗೋಗಿದೆ 5 ಜನಕ್ಕೆ. ಡ್ಯಾಶು ಡ್ಯಾಶು ಡ್ಯಾಶು. ಅದ್ಯಾವುದೋ ಔಷಧಿ 4 ಬ್ಯಾಚ್ ಸರಿ ಇದೆ, 1 ಬ್ಯಾಚ್ ಸರಿ ಇಲ್ಲ. ನಾವು 5 ಲಕ್ಷ ಕೊಟ್ಟಾಯಿತು, ಅವ್ರನ್ನ ಒಬ್ಬನ ಸಸ್ಪೆಂಡ್ ಮಾಡಾಯಿತು ಹೇಳಿ ಇವ್ರು ಕೈ ತೊಳ್ಕೊಂಡ್ರು ಸಾಹೇಬರು. ಉತ್ತರ ಕೊಡದೇ ಇರೋದಲ್ಲಿ ಯಾವುದು ನನಗೆ ಅಂತಂದರೆ ಅದೆಲ್ಲ ಸರಿ, ಹಾಗೆ ಅವ್ರು ಹೇಳ್ತಿರೋದೆಲ್ಲ ಸರಿ ಇರ್ಬೋದು. ಆ ಕಿಡ್ನಿ ಫೇಲ್ಯೂರು ಮತ್ತು ಬಹು ಅಂಗಾಂಗ ಇದು
ಅಲ್ಲಿ ಯಾಕಾಗತ್ತೆ ಅಂತ ನಾನು ಕೇಳೋದು ಬಳ್ಳಾರಿನಲ್ಲಿ. ಹೌದು. ಕಿಡ್ನಿ ಅಲ್ಲೇ ಆಗತ್ತಾ? ಬಳ್ಳಾರಿನಲ್ಲಿರೋ ಹೆಂಗಸರಿಗೆ ಮಾತ್ರ ಕಿಡ್ನಿ ವೀಕಾ? ಅದಕ್ಕೆ ಇವ್ರು ಕೊಡೋ ಲೆಕ್ಕ 34 ಸಿಸೇರಿಯನ್ ಆಗಿದೆ. ಅಯ್ಯೋ 34 340 ಅಲ್ಲೇ ಯಾಕಾಗಬೇಕು ಕಿಡ್ನಿ ವೀಕು? ಗೊತ್ತಿಲ್ಲಪ್ಪ. ಸಿ ಐ ಥಿಂಕ್ ಗೌರ್ಮೆಂಟ್ ಈಸ್ ಎಸ್ಕೇಪಿಂಗ್ ಔಟ್ ಆಫ್ ಇಟ್. ಅಲ್ಲಿ ಇವರುಗಳು ಸುಮ್ಮನೆ ಯಾರ್ದೊಬ್ಬರು ತಲೆ ಕಟ್ತಾರೆ ಫೈನಲಿ, ಲೈಕ್ ಚಾಮರಾಜನಗರ ಆದಂಗೆ ಅಷ್ಟೇ. ಬಟ್ ಚಾಮರಾಜನಗರದ ಮಾತ್ರ ಅಪರಾಧ ಅದು, ಕೊಲೆ. ಅದು ಕೊಲೆ. ಇದು ಏನಿಲ್ಲ, ಯಾವುದೋ ಚಿಲ್ಲರೆಗಳ ಥರ ಹೋಗಿದ್ದಾರೆ ಬಿಡ್ರಿ, ತಲೆ ಕೆಡಿಸ್ಕೋಬೇಡಿ ಅಂತ. ಇದು ಆಟಿಟ್ಯೂಡ್. ಎಸ್, ಹೋಗಿರತಕ್ಕಂಥ ಬ್ಯಾಚ್ ಮಾನ್ಯ ಸಭಾಪತಿಗಳೇ, ಅದು 5 ಟೆಸ್ಟ್ಗಳಲ್ಲಿ ಮಾನ್ಯ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿದಾಗ ಎಲ್ಲರೂ ಕೂಡ ಸರಿ ಇದೆ ಅಂತ ಹೇಳ್ತಾರೆ. BMCRA ಲ್ಯಾಬ್ ಕಳಿಸಿದ್ರೆ ಈಗ ಡ್ರಗ್ ಕ್ವಾಲಿಟಿ ಫೇಲ್ ಆಗ್ತದೆ. ಇನ್ನೊಂದು ಹೈದರಾಬಾದ್ಗೆ ಇನ್ನೊಂದು ಉನ್ನತ ಲ್ಯಾಬ್ ಕಳಿಸಿದ್ರು, ಅಲ್ಲೂ ಕೂಡ ಕೆಲವು ಮಾದರಿಗಳು ಫೇಲ್ ಆಗಿದೆ. ಈ ಪಶ್ಚಿಮ ಬಂಗ ಕಂಪನಿ ಮೇಲೆ ಮತ್ತೊಮ್ಮೆ ನಾವು ಬ್ಲಾಕ್ ಲಿಸ್ಟ್ ಮಾಡಿದೀವಿ. ಪಶ್ಚಿಮ ಬಂಗ ಕಂಪನಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ನೀವು ಕಾಂಪನ್ಸೇಷನ್ ಕೊಡಬೇಕು ಈ ಕುಟುಂಬಗಳಿಗೆ. ಬ್ಲಾಕ್ ಲಿಸ್ಟ್ ಮಾಡಿದ ಕಂಪನಿಗಳನ್ನ ನೀವು ಯಾವ ರೀತಿ ಮತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಒಂದು ಸಾರಿ ಫ್ರೀಸ್ ಆದ್ಮೇಲೆ ಅದರಲ್ಲಿ ದೋಷ ಇರೋದನ್ನ ಮತ್ತೆ ನೀವು ಮಾಡಿದ್ದು ಸರಿಯಲ್ಲ. ಇವತ್ತು ಆಗಿರ್ತಕ್ಕಂಥ ಇದಕ್ಕೆ ನೀವು 5 ಲಕ್ಷ ಕೊಟ್ಟಿದ್ದೀರಿ, ಹೋದ ಜೀವ ನೀವು ಎಷ್ಟು ಕೊಟ್ಟರು ಬರೋದಿಲ್ಲಲ್ಲ. ಆಸ್ಪತ್ರೆಗೆ ಔಷಧ ಸರಬರಾಜು ಮಾಡೋದು MSCL ವ್ಯಾಪ್ತಿಗೆ ಬರುತ್ತೆ. ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೀರಿ, ಡಾಕ್ಟರ್ ಉಮೇಶ್ ಅವ್ರನ್ನ. ಅವ್ರು ಯಾವಾಗಿಂದ ಡ್ಯೂಟಿಲಿದ್ರು? ಕೋರ್ಟ್ ಸ್ಟೇ ತಗೊಂಡ್ರು, ಬ್ಲಾಕ್ ಲಿಸ್ಟಿಗೆ ಸ್ಟೇ ತಗೊಂಡ್ರು. ಸಪ್ಲೈ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಲಿಲ್ಲ. ನಿಮ್ಮ ಲ್ಯಾಬ್ ಟೆಸ್ಟ್ ಅಲ್ಲಿ ರಿಪೋರ್ಟ್ ಆಗಿದೆ ಇದು ಕಳಪೆ ಅಂತ ಹೇಳಿ ನೀವು ಹಾಸ್ಪಿಟ್ಲ್ಗಳಿಂದ ಎಲ್ಲ ವಿಡ್ರಾ ಮಾಡಬೇಕಿತ್ತಲ್ಲ, ಸಪ್ಲೈ ಆಗಿದ್ದನ್ನು ವಿಡ್ರಾ ಮಾಡಬೇಕಿತ್ತಲ್ಲ, ಮತ್ತೆ ಯಾಕೆ ಕಳಿಸಿದ್ರಿ? ಬೆಳಗಾಂನಲ್ಲಿ 1000 ಜನ ಇವತ್ತು ಬಾಣಂತಿಯರು ಸಾಯ್ತಾ ಇದಾರಲ್ಲ, ಇನ್ನೂ 100 ಜನ ಸಾಯ್ತಾರೆ ಕರ್ನಾಟಕದಲ್ಲಿ. ಎಸ್. ವಿಧಾನಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ವಿಧೇಯಕಕ್ಕೆ ಬಿಜೆಪಿ ಆಕ್ಷೇಪ ಎತ್ತಿದೆ. ಗವರ್ನರ್ನ್ನ ಕುಲಾಧಿಪತಿ ಸ್ಥಾನದಿಂದ ತೆರವುಗೊಳಿಸಿ ಮುಖ್ಯಮಂತ್ರಿಯನ್ನ ಕುಲಾಧಿಪತಿ ಸ್ಥಾನಕ್ಕೆ ತರಲು ಸರ್ಕಾರ ಹೊರಟಿರೋದು ಸರಿಯಲ್ಲ, ನಿಮ್ಮ ಹಗೆತನ ಬೇಡ ಅಂತ ಅಶ್ವಥ್ ನಾರಾಯಣ್ ಹೇಳಿದರು. ಇನ್ನು ಬಿಡಿಎ ಮಾದರಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಮಂಡನೆಯಾಗಿದೆ. ರಾಜಕೀಯ ನಾಯಕರ ಹೊರತಾಗಿ ಅಧಿಕಾರಿಗಳಿಗೂ ಕೂಡ ಸದಸ್ಯರಾಗಲು ಹೆಚ್ಚಿನ ಅವಕಾಶ ಸಿಗುತ್ತೆ. ಬಿಡಿಎ ಮಾದರಿಯಲ್ಲೇ ಆಡಳಿತ ಮಂಡಳಿ ಇರಲಿದೆ. ಇನ್ನು ಕರ್ನಾಟಕ ಮೋಟಾರ್ ವಾಹನಗಳ ತೆರಿಗೆ ನಿರ್ವಹಣೆಯ 2ನೇ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ. ದ್ವಿಚಕ್ರ ವಾಹನಗಳಿಗೆ 500 ರೂಪಾಯಿ, ಸಾರಿಗೆಯೇತರ ಕಾರ್ಗಳ ಮೇಲೆ 1000 ರೂಪಾಯಿ ತೆರಿಗೆ ವಿಧಿಸುವ ಸರ್ಕಾರದ ಕೇಳಿದೀನಿ. ಲೈಫ್ ಟ್ಯಾಕ್ಸ್ ಏನು ಅಂತ, ಲೈಫ್ ಟ್ಯಾಕ್ಸ್ ಕಿತ್ತಾಕ್ಬಿಟ್ಟು ಈ ಗ್ಯಾರಂಟಿಗಳ ಹೊಡೆತದಲ್ಲಿ ಕಾಸೆತ್ತಕ್ಕೆ ಇವ್ರುಗಳು ಸರ್ಕಾರದವ್ರು ನಂಬಕ್ ಬರಲ್ಲ. ಇವ್ರನ್ನ ಹಂಗಂಗೆ ಕಣ್ಣಿಗೆ ಮಣ್ಣು ಹಾಕ್ಬಿಡ್ತಾರೆ, ಆಮೇಲೆ ತಂದು ಮರಳೆ ಹಾಕ್ಬಿಡ್ತಾರೆ. ಇವರು ಏನಾದ್ರು ಹೊಸದಾಗಿ ರೀಇಂಟ್ರೊಡ್ಯೂಸ್ ಮಾಡಿಬಿಡ್ತಿದಾರ ನೋಡಿದೆ ಆ್ಯನ್ಯುವಲ್ ಟ್ಯಾಕ್ಸು. ಇಲ್ಲ, ಇರೋ ಎಕ್ಸಿಸ್ಟಿಂಗ್ ಲೈಫ್ ಟ್ಯಾಕ್ಸಲ್ಲಿ ಆ್ಯಡ್ ಮಾಡೋಣ 200 ರೂಪಾಯಿ ಅಂತ ಕೇಳ್ತಿದ್ದಾರೆ ಅಂತ ಇವ್ರದ್ದು ವರದಿ. ತಿಳ್ಕೊಬೇಕು, ಯಾಕಂದರೆ ಭಾಳ ಹಿಂದಿನ ಕಾಲದಲ್ಲೇ ನಾವು ಲೈಫ್ ಟ್ಯಾಕ್ಸಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ. ಒಂದು. ಎರಡನೇದು ಮೂಡಾದು, ಅದಕ್ಕೆ ರಾಜಕಾರಣಿಗಳೇ ಹೆಚ್ಚಿರ್ತಾರೆ, ಅಧಿಕಾರಿಗಳನ್ನೇ ತರಬೇಕು, ಅಧಿಕಾರಿಗಳನ್ನೇ ತಂದು ಬಿಟ್ರೆ ಆಗುವುದಿಲ್ಲವೋ? ಸುಧಾರಣೆ ಆಗುತ್ತಾ? ಈಗ ಆಗಿರೋದೇನು ಮೂಡಾದಲ್ಲಿ ಅಧಿಕಾರಿಗಳ ಮೇಲೆ ಬಂದಿರೋದಲ್ಲಿ ಅವರಿಂದಲೇ ಲೋಪ ಆಗಿರೋದು. ಇದು ಅದಲ್ಲ. ಸಿಂಹನ ಕರ್ಕೊಂಡು ಹೋಗ್ಬಿಟ್ಟು ಆ ಫಾರೆಸ್ಟಿಗೆ ಬಿಟ್ಟರೆ ಅದು ಜಿಂಕೆಗೆ ಹೊಡೆಯಲ್ಲ, ಈ ಫಾರೆಸ್ಟಿಗೆ ಬಿಟ್ಟರೆ ಮಾತ್ರ ಜಿಂಕೆಗೆ ಹೊಡೆಯತ್ತೆ ಅಂತ ರೂಲ್ ಇದೆಯಾ? ಅದು ಬೇಟೆ ಗುಣ. ರಕ್ತದ ರುಚಿ ನೋಡಿದ ಕಚಡಗಳು ಎಲ್ಲಿ ಬೇಕಾದ್ರೂ ಅಂಡರ್ ವಾಟರ್ ಸ್ವಿಮ್ಮಿಂಗ್ ಮಾಡ್ಕೊಂಡೋಗಿ ತಿಂದುಬಿಟ್ಟು ಬರ್ತಾರೆ. ಅಷ್ಟು ಪರಿಣತಿ ಹೇಸಿಗೆ. ಅಯ್ಯೋ 20 ಅಡಿ ನೀರು ಆಳದಲ್ಲಿ ಇದೆಯಪ್ಪ ಅಂದರೆ ಇರಲಿ ಬಿಡೋಣ, ಮಾಸ್ಕ್ ಹಾಕೊಂಡಾದ್ರೂ ಹೋಗ್ತೀನಿ, ಅಲ್ಲೋಗಿ ತೆಗೆದುಬಿಟ್ಟು ತಿಂದುಬಿಟ್ಟು ಬಂದುಬಿಡ್ತೀನಿ ಹೇಸಿಗೆ ನಾನು ಗಿರಾಕಿಗಳಿರೋವಾಗ. ನೀವು ಏನು ಮಾಡಿದ್ರು ಅಷ್ಟೇ ಅಷ್ಟೇ. ಅದು ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟದ ವಿರೋಧ ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು ಅಂತ ಪಂಚಮಸಾಲಿಗಳ ಹೋರಾಟ. ಇವತ್ತೊಂದು ಡ್ರಾಮಾ, ಅಲ್ಲಿ ಹೈ ಡ್ರಾಮಾ ನಡೆದಿದೆ ಅಂಬೇಡ್ಕರ್ ಪಾರ್ಕಲ್ಲಿ. ಲಾಠಿ ಚಾರ್ಜ್ ವೇಳೆ ಗಾಯಗೊಂಡಿದ್ದವರ ಫೋಟೋಗಳನ್ನು ಬಳಸಿ ಅಳವಡಿಸಲಾಗಿದ್ದ ಬ್ಯಾನರನ್ನು ತೆಗೆಯಕ್ಕೆ ಪೊಲೀಸ್ನವ್ರು ಹೋದ್ರಂತೆ. ಯಾಕೆ ತೆಗಿಬೇಕು? ಏನಕ್ಕೆ ತೆಗಿಬೇಕು ಪೊಲೀಸ್ನವ್ರು? ಅದನ್ನು ಅವ್ರು ಹಾಕೋತಾರಪ್ಪ, ನಮ್ಗೆ ಹೊಡೆದಿದ್ದವ್ರು ಇವರು ಅಂತ. ಅದನ್ನ ಯಾಕೆ ತೆಗಿಬೇಕು ಇವರು? ಸತ್ಯ ಅಲ್ವಾ? ಹೊಡೆದಿಲ್ವಾ ನೀವೇನು? ಏನು ಪುಕ್ಕಟೆ ಮುತ್ತು ಕೊಟ್ಬಿಟ್ಟು ಬಂದಿದ್ರಾ? ಕೊಡಲಿಲ್ಲ, ಮುತ್ತು ಕೊಡಬೇಕಾ ಅಂತ ಗೃಹ ಮಂತ್ರಿಗಳು ಕೇಳಿದ್ರು ಅಷ್ಟೇ. ಅವ್ರೇನು ಕಿಸ್ ಅವ್ರು ಯಾತಕ್ಕೆ ಕಿಸ್ ಬಂತು ಅವ್ರಿಗೆ? ಪರಮೇಶ್ವರ್ಗೆ ಯಾಕೆ ಬಂತ ಪದ? ಏನಿಯೋ ಗಲಾಟೆ ಆಯಿತು, ಇದಾಯಿತು, ಅವರು ಎಲ್ಲ ಬೈಕೊಂಡು ಒಬ್ರನ್ನೊಬ್ರು ಬೈದಿದ್ದಾರೆ ಈಗ. ಬಟ್ ಕೀಳಬೇಕಾಗಿಲ್ಲ, ಆದರೆ ಯಾಕೆ ತೆಗಿಬೇಕು? ಕೆಲ್ಸಕ್ಕೆ ಬರ್ದಿರ ಅಣ್ಣ ನಿನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಅದನ್ನು ಬಿಟ್ಕೊಂಡು ಕೂತಿರ್ತೀರಿ, ಮಣ್ಣು ತಿನ್ಕೊಂಡು ಕೂತಿರ್ತೀರಿ ಪೊಲೀಸ್ನವ್ರುಗಳು. ಅದಕ್ಕೆ ಅದು ಕಾಣಲ್ವಾ? ಅದು ಕಾಣಲ್ವಾ ಹಂಗಾರೆ? ಸರ್ಕಾರದ ವಿರುದ್ಧ ಅಲ್ವಾ? ಅದಕ್ಕೆ ಏನು ನಿಮ್ಮ ಯಾವ ಸರ್ಕಾರ ಕಾಸು ಕೊಡ್ತಿರೋದು? ಜನದ ತೆರಿಗೆ ಕಾಸನ್ನು ತಿಂತಾ ಇರೋದು ನೀವು ಪೊಲೀಸ್ನವರು ಅಷ್ಟೇ. ಅದೇಂಗೆ ಸರ್ಕಾರದಾಗ್ಬಿಡುತ್ತೆ ದುಡ್ಡು?
ನೋ ದ್ಯಾಟ್ ಇಸ್ ಅನ್ಫೇರ್. ಪ್ರೊಟೆಸ್ಟಿಗೆ ಒಂದು ಜಾಗ ಇರಬೇಕು, ಡ್ಯಾಶು ಎಲ್ಲ ಒಪ್ಕೋತೀನಿ ಬೇಕಾರೆ. ನೀನು ಇದನ್ನೇ ಹಾಕೊಂಡು ಕುತ್ಕೋಬೇಕು, ಅದನ್ನೇ ಹಾಕೊಂಡು ಕುತ್ಕೋಬೇಕು. ರೂಲ್ಸ್ ಫ್ರೇಮ್ ಮಾಡೋದಕ್ಕೆ ಪ್ರತಿಭಟನೆಗೆ ಇವ್ರು ಯಾರು? ಎಸ್